ನಮ್ಮ ಶಾಲೆಗೆ ಇಲ್ಲಿ ಶಿವಕೋಟೆ ಮೇಡಮ್ ಇವ್ರು ಶ್ವೇತಾ ಅಂತ ಅವ್ರ ಪರಿಚಯ ಚೆನ್ನಾಗಿ. ಅವರು ಆ ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶಿವಕೋಟೆ ಸ್ಕೂಲಲ್ಲಿ ಮೇಡಮ್. ಮತ್ತೆ ನಿಮ್ಮ ಹೆಸರು ಮೇಡಮ್? ಮೈತ್ರಿ. ಅವರು ನಾಟ್ಯಕಲಾ ಮೈತ್ರಿ ಸ್ಕೂಲ್ ಆಫ್ ಡ್ಯಾನ್ಸ್ ಟ್ರಸ್ಟ್ ಇಂದ ಬಂದಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಮೇಡಮ್ ಶಿವಕೋಟೆ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಭರತನಾಟ್ಯ ಕ್ಲಾಸ್ ಮಾಡ್ತಾರೆ ಶಿವಕೋಟೆಯಲ್ಲಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಬೇಕಾದ್ರೆ ಜಾಯಿನ್ ಆಗ್ಬೋದು. ಅವ್ರು ನಮ್ಮ ಶಾಲೆಗೆ ಬಂದು ಕೇಳ್ಕೊಂಡ್ರು, ನಿಮ್ಮ ಮಕ್ಳಿಗೂ ನಾವು ಬಂದು ಹೇಳ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಿ ಜಾಯಿನ್ ಆಗ್ಬೋದು. ಅವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಇವತ್ತು, ಮೈತ್ರಿ ಮೇಡಮ್ ಮತ್ತೆ ಶ್ವೇತಾ ಮೇಡಮ್. ಅವ್ರಿಗೆ ನಮ್ಮ ಒಂದು ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೊಡ್ತೀವಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಎಲ್ರಿಗೂ. ಹಾಯ್ ಎಲ್ಲ ಚಿಕ್ಕ ಮಕ್ಕಳಲ್ಲ ನನಗೆ ಹಲೋ. ಸೊ ನಾನು ಮೈತ್ರಿ ಕೃಷ್ಣ, ವಿದ್ವತ್ ಇನ್ ಭರತನಾಟ್ಯದಲ್ಲಿ ವಿದ್ವತ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ನಿಮ್ಮನ್ನ ಡಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಕೇಳೋಕ್ಕಿಂತ ಮುಂಚೆ ಡಾನ್ಸ್ ಅಂದರೆ ಏನು ಆಯ್ತಾ, ಏನು ಬೆನಿಫಿಟ್ಸ್ ಇದೆ ಭರತನಾಟ್ಯಂ ಅಥವಾ ಡಾನ್ಸ್ ಮಾಡೋದ್ರಿಂದ, ಡಾನ್ಸ್ ಹೇಗೆ ಬಂತು ನಿಮಗೆ. ಸಡನ್ ಆಗಿ ಚಪ್ಪಲಿ ಕೊಡಿಸಿ ಅಂದ ತಕ್ಷಣ ಪಪ್ಪ ಕೊಡಿಸ್ಬಿಡ್ತಾರಲ್ಲ, ಅಂಗಡಿಲಿರುತ್ತೆ. ಹಂಗೆ ಏನಾದರೂ ಭರತನಾಟ್ಯಂ ಎಲ್ಲ ಅಂಗಡಿಲಿರುತ್ತೆ ಇಲ್ಲ ಅಲ್ವಾ. ಸೊ ಭರತನಾಟ್ಯಂ ಅಂದರೆ ಈ ಡಾನ್ಸ್ ಫಾರ್ಮ್ಸ್ ಹೀಗೆ ಬರಬೇಕು, ಹೀಗೆ ಮಾಡಬೇಕು ಅಂತ ಆ ಥರ. ಈಗ ನಾನು ಕಲಿತಿರೋ ಡಾನ್ಸ್ ಫಾರ್ಮ್ ಬಂದು ಭರತನಾಟ್ಯಂ. ಓಕೆ, ನಿಮಗೆ ಯೂಶ್ವಲಿ ನಿಮಗೆ ಡಾನ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಕ್ವಶನ್ ನೀವು ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಈ ಡಾನ್ಸ್ ಅಂದರೆ ಏನು? ಯಾರು ಆನ್ಸರ್ ಮಾಡ್ಬೋದು, ಏನು ಆನ್ಸರ್ ಮಾಡ್ಬೋದು. ಯಾರು ಇಲ್ಲಿ ಸ್ಟ್ರಿಕ್ಟ್ ಆಗಿ ಯಾರು ನೀನು ಇದನ್ನು ಹೇಳಿದ್ರೆ ರಾಂಗ್ ಏನು ಮಾಡ್ತೀರಾ? ಖುಷಿ ಕೊಡುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆಮೇಲೆ ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ. ಓಕೆ ಓಕೆ ಡನ್. ಈಗ ನಿಮಗೆ ಡಾನ್ಸಲ್ಲಿ ಸುಮಾರು ಸ್ಟೈಲ್ಸ್ ಇದೆ ಅಲ್ವಾ. ಸೊ ನಿಮ್ಗೆ ಯಾವುದಾದ್ರೂ ಒಂದು 2-3 ಸ್ಟೈಲ್ ಗೊತ್ತಿರ್ಬೋದಾ? ಗೊತ್ತಿರುತ್ತೆ, ಹೇಳಿ ಯಾವುದು. ಸ್ವಲ್ಪ ಜೋರಾಗಿ ಹೇಳಿ. ಭರತನಾಟ್ಯಂ ಗೊತ್ತಲ್ವಾ? ಯಾಕಂದ್ರೆ ನಮ್ಮ ಕರ್ನಾಟಕದ ಶಾಸ್ತ್ರೀಯ ನೃತ್ಯ ಪದ್ಧತಿ. ಸೊ ಭರತನಾಟ್ಯ ಬಂದಿರ್ಬೋದು. ಆಮೇಲೆ ಹಿಪ್ ಹಾಪ್ ಗೊತ್ತಾ? ಬ್ರೇಕ್ ಡಾನ್ಸ್ ಅದೆಲ್ಲ ನೋಡಿ ವಾಯ್ಸ್ ಬಂತು ಆಯ್ತಾ. ಓಕೆ, ನಾನು ಬ್ರೇಕ್ ಡಾನ್ಸ್ ಎಲ್ಲ ಹೇಳ್ಕೊಡಲ್ಲ. ಓಕೆ, ಇದು ಬ್ರೇಕ್ ಡಾನ್ಸ್ ಅಲ್ಲ, ಫ್ರೀ ಸ್ಟೈಲ್. ಓಕೆ, ಇದಕ್ಕೆ ಯಾವುದೇ ಅಂತ ಅಡೆತಡೆಗಳಾಗಲಿ, ಹಿಂಗೆ ಮಾಡ್ಬೇಕಂತ ಆಗಲಿ, ಹಂಗೆ ಮಾಡ್ಬೇಕಂತ ಆಗಲಿ ಇಲ್ಲ. ಓಕೆ, ಆದರೆ ಕ್ಲಾಸಿಕಲ್ ಡಾನ್ಸ್ ಶಾಸ್ತ್ರೀಯ ನೃತ್ಯ ಪದ್ಧತಿಗಳಿದೆ ಅಲ್ವಾ. ಶಾಸ್ತ್ರೀಯ ನೃತ್ಯ ಪದ್ಧತಿಗಳು ಯಾವ್ಯಾವುದು? ಭರತನಾಟ್ಯಂ ನಮ್ಮ ಸೌತ್ ಇಂಡಿಯಾದಲ್ಲಿ ಫೇಮಸ್ ಆಗಿರೋದು ಭರತನಾಟ್ಯಂ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು. ಓಕೆ, ಮಣಿಪುರಿ ಎಲ್ಲ ನಮ್ಮ ನಾರ್ತ್ ಹೋಗುತ್ತೆ ಆಯ್ತಾ. ಮೋಹಿನಿ ಆಟಂ ಆಗಿರ್ಬೋದು, ಕಥಕಳಿ ಆಗಿರ್ಬೋದು, ಇದೆಲ್ಲ ಶಾಸ್ತ್ರೀಯ ನೃತ್ಯ ಪದ್ಧತಿಗಳು. ಓಕೆನಾ. ಶಾಸ್ತ್ರೀಯ ನೃತ್ಯ ಪದ್ಧತಿ ಅಂದ್ರೆ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಏನು? ಶಾಸ್ತ್ರ ಅಂದ್ರೆ ಏನಂತ ನಿಮ್ಗೆ ಗೊತ್ತು. ಯಾಕಂದ್ರೆ ಹಿಂಗ್ ಮಾಡ್ಬೇಡ ಶಾಸ್ತ್ರ ಹೇಳ್ತಾರೆ, ಹಿಂಗ್ ಮಾಡ್ಬೇಡ ಈ ಶಾಸ್ತ್ರ ಹೇಳ್ತಾರೆ, ತಿಳ್ಕೋಬೇಡ. ದೊಡ್ಡವ್ರು ಹೇಳ್ತಾರೆ ಅಂತಾರೆ ಯೂಶಲಿ ಅಲ್ವಾ. ಹಾಗೆ ಶಾಸ್ತ್ರದಲ್ಲಿ ಹೇಳ್ತಾರೆ ಕಣೆ ಅಷ್ಟೇ, ಮುಂದಕ್ಕೆ ಏನು ಹೇಳಲ್ಲ. ಶಾಸ್ತ್ರದಲ್ಲಿದೆ ಅದನ್ನ ಮಾಡಷ್ಟೇ ಅಲ್ವಾ. ಶಾಸ್ತ್ರಬದ್ಧವಾಗಿ ಕಲಿಯುವಂಥ ನೃತ್ಯನೇ ಶಾಸ್ತ್ರೀಯ ಸಂಗೀತ ಅಥವಾ ಶಾಸ್ತ್ರೀಯ ನೃತ್ಯ ಪದ್ಧತಿ. ಓಕೆ, ಹೀಗೆ ಮಾಡಬೇಕು. ಇದು ಒಂದು ಲ್ಯಾಂಗ್ವೇಜ್ ತರ. ಸೊ ನೀವೆಲ್ಲ ಇವಾಗ ಕನ್ನಡ ಕಲಿತೀರಾ ಅಲ್ವಾ, ಇಂಗ್ಲೀಷ್ ಕಲಿತೀರಾ ಅಲ್ವಾ. ಹೆಂಗೆ ಕಲಿತೀರಾ? ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಸ್ಕೂಲಲ್ಲಿ? ABCD ಆ ಥರ ಬಸ್ ಕಲಿಸ್ತಾರೆ. ಅದೇ ಥರ ನಾವು ಕೂಡ ಶಾಸ್ತ್ರಬದ್ಧವಾಗಿ ಕಲಿಯುವಂಥ ವಿದ್ಯೆ ಭರತನಾಟ್ಯ. ಓಕೆ, ಹಿಂಗೆ ಕಲಿತೀವಿ. ನಾವು ನಮ್ಮ ಭಾಷೆಯಲ್ಲಿ ಅಡವುಗಳಂತ ಹೇಳ್ತೀವಿ. ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಏನು? ಚಿಕ್ಕ ಚಿಕ್ಕದಾಗಿ ABCD ಕಟ್ಕೊಂಡು ಹೋಗ್ತೀರಲ್ವ ನೀವು, ಅದು ಮಾಡಿ ಒಂದು ವರ್ಡ್ ಫಾರ್ಮ್ ಮಾಡ್ತೀರಲ್ವ. ಆ್ಯಂಡ್ ದಿಸ್ ಸೇಮ್ ನಾವು ಆ ಥರ ಅಡವುಗಳನ್ನ ಕಲಿತು ಡಾನ್ಸ್ನ ಫಾರ್ಮೇಟ್ ಮಾಡ್ತೀವಿ. ಓಕೆನಾ, ಅರ್ಥ ಆಯ್ತಾ? ಸರಿ, ಭರತನಾಟ್ಯಂ ಹೇಗೆ ಬಂತು? ಯಾರು ಹೇಳ್ಕೊಟ್ರು ಭರತನಾಟ್ಯಂ ನಮಗೆ? ಹೇಗೆ ಬಂತು? ಇದು ಶಾಸ್ತ್ರೀಯ ನೃತ್ಯ ಪದ್ಧತಿ ಯಾಕ್ರಿ? ಶಾಸ್ತ್ರೀಯ ನೃತ್ಯ ಪದ್ಧತಿ ಏನೋ ಒಂದು ಕಡೆಯಿಂದ ಬಂದಿರ್ಬೇಕಲ್ವಾ. ಈ ಇಂಗ್ಲೀಷ್ ಹೆಂಗೆ ಬಂತು? ಹೇಗೆ ಬಂತು ಇಂಗ್ಲೀಷ್ ಅಲ್ವಾ? ಕನ್ನಡ ಹೆಂಗೆ ಬಂತು? ಟೀಚರಿಂದ ಬಂತು. ಕರೆಕ್ಟಾಗಿ ಹೇಳಿದ್ರೆ ಸೂಪರ್ ಆನ್ಸರ್ ಆಯ್ತಾ. ಕನ್ನಡ ಕೂಡ ಪುರಾತನವಾದಂಥ ಒಂದು ಲ್ಯಾಂಗ್ವೇಜ್, ಒಂದು ಆಯ್ತಾ. ವೆರಿ ನೈಸ್, ಪಟ್ಟಣ ಆನ್ಸರ್ ಬಂತು. ಅದೇ ಥರ ಇದು 2000
ಮನೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ನಾಮಿನೇಷನ್ ಸ್ವರ್ಗಲೋಕ, ಇಂದ್ರ ಆಗಿರ್ಬೋದು, ಆಯ್ತಾ, ಅಪ್ಸರೆಯರಾಗಿರ್ಬೋದು, ಇಂದ್ರನ ಸಭೆಯಲ್ಲಿರುವಂತಹ ಅಷ್ಟದಿಕ್ಪಾಲಕರಾಗಿರ್ಬೋದು, ನವಗ್ರಹಗಳಾಗಿರ್ಬೋದು, ಇವನ್ನೆಲ್ಲ ನಾವು ಗಂಧರ್ವರು ಅಂತ ಕರಿತೀವಿ. ಗಂಧರ್ವರು ಕಲ್ತಿರೋ ವಿದ್ಯೆನ ಆಯ್ತಾ ನಾವು ಕಲಿತಾ ಇದ್ದೀವಿ. ಎಷ್ಟು ಬೆಸ್ಟ್ ಅಲ್ವಾ, ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ವಿ ನಾವು. ಅಂದ್ರೆ ನಾವು ಇವಾಗ ಬುದ್ಧಿ ಇರೋದ್ರಿಂದ ನಾವೆಲ್ಲ ಕಲಿತೀವಿ. 2000 ವರ್ಷದ ಹಿಂದೆ ಬಂದ್ಮೇಲೆ ನಾವೆಲ್ಲರೂ ಬೆಸ್ಟೆ, ನಾವೆಲ್ಲರೂ ಅದೃಷ್ಟವಂತೆ. ಅದು ಸುಮಾರು ಜನ ಕಲಿತಾ ಇಲ್ಲ ಇನ್ನು ಅಲ್ವಾ? ಯಾಕೆ ಕಲಿತಾ ಇಲ್ಲ? ಫಸ್ಟ್ ಯಾರು ಕಲಿತಿದ್ದು ಗೊತ್ತಾ? ಭರತನಾಟ್ಯನ ಶಾಸ್ತ್ರೀಯ ನೃತ್ಯ ಪದ್ಧತಿಯಲ್ಲಿ ಯಾರು ಕಲಿತಿದ್ದು ಗೊತ್ತಾ? ಹೀಗೆ ನೋ ಪ್ಲೀಸ್ ಆನ್ಸರ್ ಮಾಡು. ಫಸ್ಟ್ ಸ್ಟಾರ್ಟ್ ಆಗಿದೆ ಗಂಡು ಮಕ್ಕಳು. ಆಯ್ತಾ? ಎಲ್ಲರೂ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಓಕೆ. ಗಂಧರ್ವರೆಲ್ಲ ಈಗ ಎಲ್ಲ ಲೋಕಗಳು ಸೃಷ್ಟಿಯಾಗಿದೆ. ಲೋಕ, ಮತ್ಸ್ಯಲೋಕ, ಭೂಲೋಕ, ಆಯ್ತಾ, ಎಲ್ಲ ಸೃಷ್ಟಿಯಾದಾಗ ಏನು ಎಂಟರ್ಟೈನ್ಮೆಂಟ್ ಇರಲ್ಲ. ಬರೀ ಚೆಂಡಾಟಗಳು, ಒದ್ದಾಟಗಳು, ಕಿತ್ತಾಟಗಳು ಈ ಥರ ಎಲ್ಲ ಇರಬೇಕಾದ್ರೆ ದೇವತೆಗಳಿಗೆ ಬೇಜಾರುಗಳಿಗೆ ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಝೀರೋ ಎಂಟರ್ಟೈನ್ಮೆಂಟ್. ಓಕೆ, ಅವಾಗ ಏನು ಮಾಡ್ತಾರೆ? ಎಲ್ಲರೂ ಹೋಗ್ತಾರೆ ಸಾಮಾನ್ಯ ಸೃಷ್ಟಿಕರ್ತನ ಹತ್ರನೇ ಹೋಗ್ಬೇಕಲ್ವಾ? ಯಾರು